ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೆಕ್ಕು ಒಂದೊಂದ್ಸಲ ಜಾಸ್ತಿ ಬಂದ್ಬಿಡುತ್ತೆ. ನೆಕ್ ಬಿಡ್ತು ನೋಡಿ, ಇವಾಗ ಇಷ್ಟು ದೊಡ್ಡದಿದೆ. ಈ ನೆಕ್ ಬಿಡ್ತನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ? ಇವಾಗ ಇದೇ ಆಗಲಿ, ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಲಿ, ಈ ಥರ ಈ ಬ್ಲೌಸ್ ಆಗಲಿ, ರೆಡಿಮೇಡು ಪೀಸ್ಗಳೆಲ್ಲ ಇದೇ ಥರ ಬರುತ್ತೆ. ಮಾಮೂಲಿ ವರ್ಕ್ ಮಾಡಿಸೋದಾದರೆ ಸ್ವಲ್ಪ ಮಾರ್ಕೆಲ್ಲ ಮಾಡಿ ನಮ್ಗೆ ಎಷ್ಟು ನೆಕ್ ಬಿಡ್ಬೇಕು ಅಷ್ಟೇ ಇಕ್ಕಿರ್ತಾರೆ ಟೈಲರ್ಗಳಾದರೆ. ಬೇರೆಯವರಾದರೆ ನೋಡಿ ಈ ಥರ ಮಾಡಿರ್ತಾರೆ. ಇವಾಗ ಇದನ್ನು ನಾವು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಆಲ್ರೆಡಿ ನಾನು ಬ್ಲೌಸಲ್ಲಿ ಕಟ್ ಮಾಡ್ಕೊಂಡಿದ್ದೆ ನೋಡಿ, ಇದಿಷ್ಟು ಬೇಕು ನಮಗೆ. ಇವಾಗ ಇದರ ಅಳತೆಗೆ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫಸ್ಟು ಇಲ್ಲಿ ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಕುತ್ಕೋಬೇಕು, ಇಲ್ಲಿ ಕರೆಕ್ಟಾಗಿರಬೇಕು. ಓಕೆನಾ? ಈ ರೀತಿ ಎರಡನ್ನು ಕರೆಕ್ಟಾಗಿ ಇಟ್ಕೊಂಡು ನೋಡಿಲಿ, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಸರಿ ಮಾಡ್ಕೊಳ್ಳಿ. ಓಕೆನಾ? ಈಗ ಒಂದೇ ಸಮ ಬರಬೇಕಿದು ಈ ರೀತಿ. ಓಕೆನಾ? ಇದು ಇಷ್ಟಿದೆ. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಸ್ಟಿಚಿಂಗ್ ಬರಬೇಕು. ಇದಿಷ್ಟು ಬೇಕಾಗಿರೋದು ನಮಗೆ. ಇಲ್ಲಿ ಸ್ಟಿಚಿಂಗ್ ಬರುತ್ತೆ, ಚೂರು ಎಷ್ಟು ಬರುತ್ತೆ. ಇವಾಗ ಇದಿಷ್ಟು ಜಾಸ್ತಿ ಇದೆ, ಇದು ನೋಡ್ತಾ ಇರ್ಬೋದು. ಇದು ಜಾಸ್ತಿ ಇರೋದು ನಮಗೆ ಬಟ್ಟೆ, ಇದಿಷ್ಟು ಜಾಸ್ತಿ ಇದೆ. ಇದಿಷ್ಟು ಜಾಸ್ತಿ ಬಂದಿದೆ ನಮಗೆ ಬಟ್ಟೆ ಇದು. ಇವಾಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇದೆ, ನೀವು ಫಸ್ಟು ಸ್ಟಿಚ್ ಮಾಡ್ಕೊಂಡು ಆಮೇಲೆ ಇದ್ರ ಅಳತೆಗೆ ಸ್ಟಿಚ್ ಮಾಡಿದ್ರೆ ಇದು ಎಕ್ಸ್ಟ್ರಾ ಬಟ್ಟೆ ಹೋಗುತ್ತೆ. ಆವಾಗ ನಮಗೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ ಡೀಪ್ ಬರುತ್ತೆ, ಇಲ್ಲಿ ಮಾಮೂಲಿ ನಮ್ಮ ನೆಕ್ ಬಿಡ್ತು ಎಷ್ಟಿರುತ್ತೋ ಅಷ್ಟು ಬರುತ್ತೆ. ಓಕೆನಾ? ಈ ಮೆಥಡಲ್ಲಿ ಯೂಸ್ ಮಾಡಿ. ನೀವೇನಾದರೂ ನೆಕ್ ಬಿಡ್ತು ಜಾಸ್ತಿ ಬಂದಾಗ ರೆಡಿಮೇಡ್ ಆಗಲಿ, ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಲಿ, ಇಲ್ಲ ರೆಡಿಮೇಡ್ ಬ್ಲೌಸ್ ಪೀಸ್ ಆದ್ರೂ ಈ ಥರ ಜಾಸ್ತಿ ಬಂದಾಗ ನೀವು ಈ ರೀತಿ ನೀವು ಇದು ಮಾಡ್ಕೋಬೋದು. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಹಾಕೊಂಬಿಡಿ. ಆಮೇಲೆ ನೋಡಿ ಈ ರೀತಿ ಫಸ್ಟು ತೋರಿಸ್ತೀನಿ. ಇಲ್ಲಿಗೆ ಕ್ರಾಸಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ಹಾಕ್ಕೊಂಡು ಇಲ್ಲಿ ತುದಿವರೆಗೂ ಬಂದುಬಿಡಲಿ. ಅವಾಗ ಒಂದೇ ಸಮನಾಗಿರುತ್ತೆ ನಮಗೆ. ಅದಿಷ್ಟೇ. ಓಕೆನಾ? ಇದು ರೆಡಿ ಆಯಿತು ನೋಡಿ, ಈಗ ಬಂತು. ಮತ್ತು ಇವಾಗ ಇದನ್ನು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಇಟ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕರೆಕ್ಟಾಗಿ ನಮಗೆ ಈ ಮಾರ್ಕಿಗೆ ಬರಬೇಕು. ಡೀಪ್ ಕಡಿಮೆನೇ ಇದೆ ಇದು ನೋಡಿ. ಇಲ್ಲಿವರೆಗೂ ಓಪನ್ ಇಟ್ಟಿದ್ದೀನಿ. ಸ್ವಲ್ಪ ಡೀಪ್ ಕಡಿಮೆನೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಿರೋ ಬಟ್ಟೆ ಇರೋಷ್ಟಕ್ಕೆ ಇಡಲೇಬೇಕು ನಾವು, ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ. ಈ ಕಡೆನೂ ಈ ಕಡೆನೂ ಇದೆ. ಇವಾಗ ಇಲ್ಲೇನು ಮಾಡಿ, ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ಒಂದು ಸ್ಟಿಚ್ ಹಾಕೋಬಿಡಿ. ಕರೆಕ್ಟಾಗಿ ನಿಮ್ಗೆ ಮಧ್ಯೆ ಬರಬೇಕಿದು. ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ಇಲ್ಲಿವರೆಗೂ. ಓಕೆನಾ? ಇವಾಗ ಇದು ಸರಿ ಹೋಯಿತು. ಈಗ ಈ ಥರ ಸ್ಟಿಚ್ ಹಾಕೋದ್ರಿಂದ ನಿಮ್ಗೆ ಆ ಕಡೆ ಈ ಕಡೆ ಸರಿಯಲ್ಲ ಬಟ್ಟೆ. ಓಕೆನಾ? ಇವಾಗ ಇದು ಸ್ಟಿಚ್ ಹಾಕೊಂಡಾದ್ಮೇಲೆ ಇದನ್ನ ಉಲ್ಟಾ ತಿರುಗಿಸ್ಕೊಳ್ಳಿ ಈ ಥರ. ಇವಾಗ ಆಲ್ರೆಡಿ ಸ್ಟಿಚ್ ಮಾಡಿರ್ತೀವಲ್ಲ, ಹಾಗಾಗಿ ತೊಂದರೆ ಏನಿಲ್ಲ. ಇವಾಗ ಈ ಕಡೆಯಿಂದ ಇಲ್ಲಿ ಸಿಂಗಲ್ ಫ್ರೂಟ್ ಇದ್ದರೆ ಯೂಸ್ ಮಾಡಿ, ನನ್ನ ಹತ್ರ ಇಲ್ಲ. ಯಾಕಂದರೆ ಇದು ಬೀಡ್ಸು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿರೋದ್ರಿಂದ ಇಲ್ಲಿಗೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಸಿಂಗಲ್ ಫ್ರೂಟ್ ಇದ್ದರೆ ಯೂಸ್ ಮಾಡಿ. ನಾನು ಇಲ್ಲ ಸದ್ಯಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ, ಇದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಈ ರೀತಿ ಸ್ವಲ್ಪ ಟೆನ್ಷನ್ ಎತ್ಕೊಂಡು ಸಿಂಗಲ್ ಫ್ರೂಟ್ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡ್ಕೊಬೋದು. ಓಕೆನಾ? ಇದು ಸಿಂಗಲ್ ಫ್ರೂಟ್ ಇಲ್ಲದ ಕಾರಣ ಸ್ವಲ್ಪ ಮಣಿಗಳೆಲ್ಲ ಒಡೆದೋಗೋ ಚಾನ್ಸ್ ಇರುತ್ತೆ. ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಒಂದು ಔಟ್ಲೈನು ಜರಿ ಥ್ರೆಡ್ ವರ್ಕಲ್ಲಿ ಕೊಟ್ಬಿಟ್ರೆ ಸರಿ ಹೋಗುತ್ತೆ. ಅವ್ರೇನು ಮಾಡಿಬಿಟ್ಟಿದ್ದಾರೆ, ಬರೀ ಲಾಸ್ಟಿಂದನೇ ಬೀಡ್ಸ್ ವರ್ಕ್ ಕೊಟ್ಬಿಟ್ಟಿದ್ದಾರೆ. ಅದು ಒಂದೇ ಒಂದು ಮಣಿ ಹೊಡೆದೋದ್ರೂ ಕಷ್ಟ ಆಗುತ್ತೆ. ಓಕೆನಾ? ನಾನು ಟೆನ್ಷನ್ ಈ ಥರ ಸ್ವಲ್ಪ ಎತ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಹಿಂಗೆ ಸ್ವಲ್ಪ ಟೆನ್ಷನ್ ಎತ್ಕೊಂಡು ಇದು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅಂದರೆ ಟೆನ್ಷನ್ ಕಾಲಲ್ಲಿ ಎತ್ತೋದ್ರಿಂದ ತೊಂದರೆ ಏನಿಲ್ಲ, ನೀಟಾಗಿ ಬರುತ್ತೆ. ಓಕೆನಾ? ಸರಿ ಬಂತು.
ಮಾಡ್ಕೊಳ್ಳಿ. ಹೀಗಿದ್ದೇನೆ ಕಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ನೆಕ್ ಎಷ್ಟೇ ಆಗಲ್ಲ ಇದ್ರೂ ಬ್ರಾಡ್ ಆಗಿದ್ರು ಈ ಮೆಥಡಲ್ಲಿ ಯೂಸ್ ಮಾಡಿ ನಿಮಗೆ ನೆಕ್ ಟೀಪು ನೀಟಾಗಿ ಬರುತ್ತೆ. ಓಕೆನಾ, ಬ್ರಾಡ್ ಆಗೋಲ್ಲ, ಇಲ್ಲ ಶೋಲ್ಡರ್ ಡ್ರಾಪ್ ಆಗೋದು ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಈ ಮೆಥಡ್ನ ಯೂಸ್ ಮಾಡಿ. ಇದನ್ನು ಮ್ಯಾಚ್ ಹಾಕ್ಕೊಳ್ಳಿ. ಫಸ್ಟು ಕ್ರಾಸಾಗಿ. ಓಕೆನಾ, ಆಯಿತು. ಇವಾಗ ಇದನ್ನು ಈ ರೀತಿ ತೆಗೆದುಬಿಟ್ಟು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ, ಇವತ್ತು ಆದರೆ ಇದು ಟೆನ್ಷನ್ ಆ ಕಡೆ ಸ್ವಲ್ಪ ಎತ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಹ್ಯಾಂಡ್ ವರ್ಕ್ ಥರ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಮಾಡಿ. ಒಂದು ಮಣಿ ಕಿತ್ತೋಯ್ತು ಅಂದರೆ ಎಲ್ಲ ಉದುರೋಗುತ್ತೆ. ಓಕೆನಾ, ಈ ಥರ ಟೆನ್ಷನ್ ಸ್ವಲ್ಪ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಇದು ಸ್ಟಿಚಿಂಗು ತುದಿ ಕೂರಲ್ಲ ನೋಡಿ. ಈ ಥರ ಸ್ವಲ್ಪ ಟೆನ್ಷನ್ ತೊಗೊಳ್ಳಿ, ಇಲ್ಲಾಂದರೆ ಮಣಿ ಎಲ್ಲ ಒಡೆದೋಗುತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಟೆನ್ಷನ್ ಇಟ್ಕೊಂಡು ಚಿಕ್ಕ ಚಿಕ್ಕ ಮಿಷಿನ್ಗಳಾದರೆ ಕೈಯಲ್ಲೇ ಟೆನ್ಷನ್ ಇಟ್ಕೊಂಡು ಸ್ಟಿಚ್ ಮಾಡಿ. ಇಲ್ಲ ಸಿಂಗಲ್ ಫ್ರೂಟ್ ಇದ್ದರೆ ಯೂಸ್ ಮಾಡ್ಕೋಬೋದು. ಓಕೆನಾ, ಇದೇನಾಗುತ್ತೆ, ಒಂದೇ ಒಂದು ಮಣಿ ಹೊಡೆದ್ರೂ ಗ್ಯಾಪ್ ಬಂದುಬಿಡುತ್ತೆ, ತುಂಬಾ ಕಷ್ಟ ಆಗುತ್ತೆ. ಓಕೆನಾ, ಮಣಿ ಇದ್ದರೆ ಇದಕ್ಕೆ ನಾನು ಸಿಂಗಲ್ ಫ್ರೂಟ್ ತಗೊಂಡ್ರೆ ಈಸಿಯಾಗಿ ಈ ಥರದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದು ಬೀಡ್ಸ್ಗಳು ಇರೋದ್ರಿಂದ ಸಿಂಗಲ್ ಫ್ರೂಟ್ ಯೂಸ್ ಮಾಡ್ಬೋದು. ಚಿಕ್ಕ ಮಿಷಿನ್ ಎಲ್ಲ ದೊಡ್ಡ ಮಿಷಿನ್ಗೂ ಇರುತ್ತೆ, ಆದರೆ ಹೇಳೋದನ್ನೆಲ್ಲ ನಮ್ಮ ಮಿಷಿನ್ ಸದ್ಯಕ್ಕಿಲ್ಲ. ಎಷ್ಟು ನೀಟಾಗಿ ಬಂತು. ಇಷ್ಟೇನೆ, ಆದರೆ ಇದೆಲ್ಲ ಗ್ಯಾರಂಟಿಯಾಗಿರಲ್ಲ, ನೀರು ಬಿದ್ದರೆ ಹೊರಟೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಓಕೆನಾ, ಮ್ಯಾಚಿಂಗ್ ಆಗುತ್ತೆ ಅಂತ ತೊಗೊಂಡಿದ್ದಾರೆ. ಮತ್ತು ಇವಾಗ ಇಲ್ಲಿಂದ ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ.
ಈ ರೀತಿ ಬಂತು. ಓಕೆನಾ, ನೋಡಿ ಡೀಪ್ ಚಿಕ್ಕದಾಯಿತು, ಬಾಗಲಾಯಿತು. ಆದರೂ ಇದೇನು ಡೀಪ್ ಇರೋಲ್ಲ, ಆದರೂ ಪರವಾಗಿಲ್ಲ. ಓಕೆನಾ, ಈ ರೀತಿ ಬಂತು. ಹಿಂಗೆ ಕೂತ್ಕೊಳ್ತು, ಸ್ಟಿಚ್ ಮಾಡ್ತಾರೆ. ಓಕೆನಾ.